ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಸ್ಫೂರ್ತಿ ಸೆಲೆ ಕಾರ್ಯಕ್ರಮದಲ್ಲಿ ವಿಷಯ ವಿಜ್ಞಾನ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದ್ರ ಬಗ್ಗೆ ಸುಲಭವಾಗಿ 1 ಅಂಕ ಹೇಗೆ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಅಧ್ಯಾಯಕ್ಕೆ ನಿಗದಿತ ಅಂಕಗಳು ಒಟ್ಟು 6. ಆ 6 ಅಂಕಗಳಿಗೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ ಅಂದರೆ 1 ಅಂಕದ 1 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ ಬರುತ್ತೆ ಹಾಗೂ 3 ಅಂಕದ 1 ಪ್ರಶ್ನೆ ಬರುತ್ತೆ ಮಕ್ಕಳೇ. ಅದರಲ್ಲೂ 1 ಅಂಕದ 1 ಪ್ರಶ್ನೆ ಇದೆಯಲ್ಲ, ಅದು ನೇರ ಪ್ರಶ್ನೆ ಆಗಿರೋದ್ರಿಂದ ನೀವು ಸುಲಭವಾಗಿ 1 ಅಂಕವನ್ನು ಪಡೆದುಕೊಳ್ಳಬಹುದು. ಸಂಭವನೀಯ 1 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಇದು ಸಾಮಾನ್ಯವಾಗಿ ಮಾಡೆಲ್ ಪೇಪರ್ಸ್ಗಳಲ್ಲಿ ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಆಮೇಲೆ ಸಾಮಾನ್ಯವಾಗಿ ಈ ಪ್ರಶ್ನೆಗಳನ್ನು ರಿಪೀಟೆಡ್ಲಿ ಅವರು ಕೇಳಿರ್ತಾರೆ. ಸೊ ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಬಂದೇ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ನಮ್ಮದಾಗಿದೆ ಮಕ್ಕಳೇ. ಮೊದಲನೇದು, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ ಅಂತ ಪ್ರಶ್ನೆ ಕೇಳಿದ್ದೇ ಆದರೆ ನೀವು ಮಕ್ಕಳೇ ಒಂದು ಅಂಶ ಗಮನದಲ್ಲಿಟ್ಕೋಬೇಕು. ನೀಲಿ ಲಿಟ್ಮಸ್ ಕಾಗದ ಕೆಂಪಾಗಿ ಬಣ್ಣ ಬದಲಾಯಿಸಿತು ಅಂತಂದರೆ ಆ ದ್ರಾವಣವು ಆಮ್ಲವಾಗಿರುತ್ತದೆ. ಹಾಗೆಯೇ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗಿದರೆ ಅಥವಾ ಬದಲಾಯಿಸಿಕೊಂಡರೆ ಅದು ಪ್ರತ್ಯಾಮ್ಲೀಯ ದ್ರಾವಣವಾಗಿರುತ್ತೆ ಅನ್ನೋದು ಗಮನದಲ್ಲಿಟ್ಕೋಬೇಕು. ಈ ಅಂಶದ ಆಧಾರದ ಮೇಲೆ ಕ್ವಶನ್ ಯಾವುದೇ ಥರ ಕೇಳಿ ಉತ್ತರ ಇಷ್ಟೇ: ನೀಲಿ ಇದ್ದಿದ್ದು ಕೆಂಪಾದರೆ ಆಮ್ಲ, ಕೆಂಪಿದ್ದಿದ್ದು ನೀಲಿ ಕಾಗದ ಆದರೆ ಅದು ಪ್ರತ್ಯಾಮ್ಲ. ಇನ್ನೊಂದು ಅಂಶ ಗಮನಿಸಬೇಕು, ಯಾವುದಪ್ಪ ಅಂತಂದರೆ ಪ್ರತ್ಯಾಮ್ಲದಲ್ಲಿ ನೀಲಿ ಕಾಗದ ಹಾಕಿದ್ರೆ ಬಣ್ಣ ಬದಲಾಯಿಸುವುದಿಲ್ಲ. ಹಾಗೆಯೇ ಆಮ್ಲದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಹಾಕಿದ್ರೆ ಅದು ಕೂಡ ಬಣ್ಣ ಬದಲಾಗುವುದಿಲ್ಲ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರನೇ ಅದಾಗಿದೆ ಮಕ್ಕಳೇ. ನೀಲಿ ಲಿಟ್ಮಸ್ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ. ಇಷ್ಟೇ, ಬಣ್ಣ ಬದಲಾಗಲ್ಲ ಅಂತ ಬರೆದ್ರೆ ಸಾಕು, 1 ಅಂಕ ಖಂಡಿತ ಸಿಗುತ್ತೆ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ಇಲ್ಲಿ 2 ಇಂಪಾರ್ಟೆಂಟ್ ಆಗಿರುವಂತಹ ಲೋಹದ ಲವಣಗಳನ್ನು ನೀವು ಗಮನಿಸ್ಬೋದು. ಒಂದು ಕ್ಯಾಲ್ಶಿಯಮ್, ಇನ್ನೊಂದು ಮೆಗ್ನೀಷಿಯಮ್. ಕ್ಯಾಲ್ಶಿಯಂ ಬೈಕಾರ್ಬೊನೇಟ್, ಕ್ಯಾಲ್ಶಿಯಂ ಸಲ್ಫೇಟ್, ಕ್ಯಾಲ್ಶಿಯಂ ಕ್ಲೋರೈಡ್, ಅಥವಾ ಮೆಗ್ನೀಷಿಯಂ ಬೈಕಾರ್ಬೊನೇಟ್, ಮೆಗ್ನೀಷಿಯಂ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್. ಇವಿಷ್ಟರಲ್ಲಿ ಯಾವುದಾದರೂ 2 ಲವಣಗಳನ್ನು ಬರೆದ್ರೆ ಸಾಕು, ನಿಮಗೆ ಖಂಡಿತವಾಗಲೂ ಪೂರ್ಣ ಅಂಕ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಹೈಡ್ರೋಕ್ಲೋರಿಕ್ ಆಮ್ಲವು ಒಂದು ಪ್ರಬಲ ಆಮ್ಲ ಎನ್ನಲು ಕಾರಣವೇನು? ಹೈಡ್ರೋಕ್ಲೋರಿಕ್ ಆಮ್ಲವು ನೀರಿನಲ್ಲಿ ವಿಲೀನವಾದಾಗ ಸಂಪೂರ್ಣವಾಗಿ ಹೈಡ್ರೋಜನ್ ಮತ್ತು ಕ್ಲೋರೈಡ್ ಅಯಾನುಗಳನ್ನು ಉಂಟು ಮಾಡುತ್ತದೆ. ಮುಂದಿನ ಪ್ರಶ್ನೆ ಬಹಳ ಸತಿ ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ ಇದು. ಆಮ್ಲ ಮಳೆ ಎಂದರೇನು? ಉತ್ತರನು ತುಂಬ ಸರಳವಾಗಿದೆ ಮಕ್ಕಳೇ. ಮಳೆ ನೀರಿನ pH ಮೌಲ್ಯವು 5.7ಕ್ಕಿಂತ ಕಡಿಮೆ ಇದ್ದರೆ ಅಂತಹ ಮಳೆಗೆ ನಾವು ಆಮ್ಲ ಮಳೆ ಅಂತ ಹೇಳ್ತೀವಿ ಮಕ್ಕಳೇ. ಉತ್ತರ ಇಷ್ಟೇ ಬರೀಬೇಕಾಗಿರೋದು, pH ಮೌಲ್ಯವು 5.7ಕ್ಕಿಂತ ಕಡಿಮೆ. ಇಷ್ಟು ಉತ್ತರ ಬರೆದ್ರೂ ಕೂಡ ನಿಮಗೆ ಸಂಪೂರ್ಣ ಅಂಕ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಆಮ್ಲವು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಉತ್ತರ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ ನೋಡೋದಾದರೆ ಮಕ್ಕಳೇ, ಜೇನುಹುಳು ಕಚ್ಚಿದಾಗ ಜಾಗಕ್ಕೆ ಅಂದರೆ ಕಚ್ಚಿದ ಆ ಜಾಗಕ್ಕೆ ಅಡುಗೆ ಸೋಡದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಇದನ್ನು ಸಮರ್ಥಿಸಿ ಅಂತಂದರೆ ಏನಕ್ಕೆ ಈ ಥರ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕಾರಣ ಕೊಡಬೇಕಷ್ಟೆ. ಅದಕ್ಕೆ ಸರಿಯಾದ ಉತ್ತರ, ಜೇನುಹುಳು ಕಚ್ಚಿದಾಗ ಮೆಥನೋಯಿಕ್ ಆಮ್ಲ ಸ್ರವಿಕೆಯಾಗುತ್ತದೆ. ಅಡುಗೆ ಸೋಡವು ಸೌಮ್ಯ ಪ್ರತ್ಯಾಮ್ಲವಾಗಿದೆ.
ಅಡುಗೆ ಸೋಡವು ಮೆಥನಾಯಿಕ್ ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಉಂಟಾಗಿ ಉರಿ ಕಡಿಮೆ ಆಗುತ್ತದೆ ಅಂತ ಬರೆದ್ರೆ ಸಾಕು ಮಕ್ಕಳೇ. ಸೊ ಇಷ್ಟ ಉತ್ತರ. ಅಲ್ಲಿ ಆಮ್ಲ ಪ್ರತ್ಯಾಮ್ಲ ಎರಡೂ ಸೇರಿ ತಟಸ್ಥ ಆಗುತ್ತದೆ. ಆ ತಟಸ್ಥೀಕರಣದಿಂದ ಆ ಒಂದು ಉರಿಯುವಿಕೆ ಕಡಿಮೆ ಆಗುತ್ತೆ ಅಂತ ಬರೆದ್ರೆ ಸಾಕು ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ತಟಸ್ಥೀಕರಣ ಎಂದರೇನು? ಸುಮಾರು 2-3 ಸತಿ ರಿಪೀಟೆಡ್ಲಿ ಆಗಿ ಕೇಳಿರುವಂತಹ ಪ್ರಶ್ನೆ ಇದಾಗಿದೆ ಮಕ್ಕಳೇ. ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೀವಿ ಮಕ್ಕಳೇ. ನೀವು ಇಷ್ಟು ಪೂರ್ತಿ ವಾಕ್ಯ ರೂಪದಲ್ಲಿ ಬರೀಲಿಲ್ಲ ಅಂತಂದರೂ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆ ಅಂತ ಬರೆದ್ರೂ ಕೂಡ ನಿಮಗೆ ಸಂಪೂರ್ಣ ಅಂಕ ಪಡೆದುಕೊಳ್ಳಬಹುದು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಉಭಯವರ್ತಿ ಆಕ್ಸೈಡ್ ಎಂದರೇನು? ಉಭಯವರ್ತಿ ಆಕ್ಸೈಡು ಅಂತ ಅಂದರೆ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳ್ತೀವಿ ಮಕ್ಕಳೇ. ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್, ಇವೆರಡೇ ಕೇಳೋದು. ಇಲ್ಲ ಉಭಯವರ್ತಿ ಆಕ್ಸೈಡ್ ಎಂದರೇನು ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ನೀಡಿ ಅಂತ ಕೇಳ್ತಾರೆ. ನಿಮ್ಮ ತಲೆಯೊಳಗೆ ಅದು ಇರಬೇಕು ಮಕ್ಕಳೇ, ಗಮನದಲ್ಲಿ ಇಟ್ಕೋಬೇಕು. ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಜಿಂಕ್ ಆಕ್ಸೈಡ್, ಸತುವಿನ ಆಕ್ಸೈಡ್. ಮುಂದಿನ ಪ್ರಶ್ನೆ, ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು? ವಿವರಿಸಿ. ಇಲ್ಲಿ ವಿವರಿಸಿ ಅನ್ನೋಕ್ಕಿಂತ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಸಾಕು. ನಿರಂತರ ಕಲುಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಅಂತ ಬರೆದ್ರೆ ಸಾಕು ಮಕ್ಕಳೇ. ಸಂಪೂರ್ಣ ಅಂಕ ನೀವು ಪಡೆದುಕೊಳ್ತೀರ. ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ. ಇದು ಈ ಸತಿ 3ನೇ ಪ್ರಿಪ್ರೇಟರಿಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಆಗಿತ್ತು ಮಕ್ಕಳೇ. ಉತ್ತರ ಇಷ್ಟೇ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳ್ತೀವಿ, ಮೆಗ್ನೀಷಿಯಾದ ಹಾಲು ಅಂತ ಕೂಡ ಹೇಳ್ತೀವಿ. ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಎರಡರಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ಕೂಡ ನಿಮಗೆ ಸಂಪೂರ್ಣ ಅಂಕ ಪಡೆದುಕೊಳ್ಬೋದು ಮಕ್ಕಳೇ. ಇದನ್ನು ಬಿಟ್ಟರೆ ಯಾವ ವಸ್ತುವಿನಲ್ಲಿ ಯಾವ ಆಮ್ಲ ಇದೆ ಅಂದರೆ ದೈನಂದಿನ ಜೀವನದಲ್ಲಿ ನಾವು ಬಳಸಬೇಕಾಗಿರುವಂತಹ ಒಂದಷ್ಟು ವಸ್ತುಗಳಲ್ಲಿ ಆಮ್ಲ ಇದೆಯೋ ಪ್ರತ್ಯಾಮ್ಲ ಇದೆಯೋ, ಅಥವಾ ಆಮ್ಲ ಇದ್ದರೆ ಎಂಥ ಆಮ್ಲ ಇದೆ ಅಂತ ಆ ಒಂದು ಆಧಾರದ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಜಠರದಲ್ಲಿರುವಂತಹ ಆಮ್ಲ ಯಾವುದು ಅಂತ ಅಂದರೆ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ತುರಿಕೆ ಸೊಪ್ಪು ಅಂತ ಹೇಳ್ತೀವಲ್ಲ, ತುರಿಕೆ ಗಿಡ, ಅದರಲ್ಲಿ ಯಾವ ಆಮ್ಲ ಇದೆ ಅಂತ ಅಂದರೆ ಮೆಥನೋಯಿಕ್ ಆಮ್ಲ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದೆ. ಟೊಮ್ಯಾಟೋನಲ್ಲಿ ಆಕ್ಸಾಲಿಕ್ ಆಮ್ಲ ಇದೆ. ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇದೆ. ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ ಇದೆ. ಜೇನು ಹುಳುವಿನ ಕಡಿತದ ಕೊಂಡಿಯಲ್ಲಿ ಮೆಥನೋಯಿಕ್ ಆಮ್ಲ ಇದೆ. ಬೆಣ್ಣೆಯಲ್ಲಿ ಬ್ಯೂಟರಿಕ್ ಆಮ್ಲ ಇದೆ. ಇದಿಷ್ಟರಲ್ಲಿ ಸಂಭವನೀಯ ಪ್ರಶ್ನೆಗಳು ನಾವು ಕೊಟ್ಟಿದ್ದೀವಿ ಮಕ್ಕಳೇ. 10 ಪ್ಲಸ್ ಈ ಒಂದಷ್ಟು ಆಮ್ಲಗಳು, ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿದ್ದೇ ಆದರೆ ಖಂಡಿತವಾಗಲೂ ಪರೀಕ್ಷೆಯಲ್ಲಿ 1 ಅಂಕ ಸುಲಭವಾಗಿ ಗಳಿಸ್ಕೋಬೋದು ಮಕ್ಕಳೇ. ಇನ್ನು ಮುಂದೆ 2 ಮತ್ತು 3 ಅಂಕ ಸಂಭವನೀಯ ಪ್ರಶ್ನೆಗಳು ಯಾವುದು, ಅದನ್ನು ಹೇಗೆ ಸುಲಭ ರೀತಿಯಲ್ಲಿ ಬರೆಯೋದು ಅಂತ ನಾವು ಡಿಸ್ಕಸ್ ಮಾಡೋಣ. ಇವತ್ತಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.